ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಸ್ಯಾಟರ್ಡೇ ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೋಡ್ಬೋದು ಈ ನೇಚರ್ ವ್ಯೂ ಜೊತೆ ಮಾರ್ನಿಂಗು ಬಿಸಿ ಬಿಸಿ ನೀರು ಕುಡಿತಾ ವಾಕ್ ಮಾಡ್ತಾಯಿದ್ರೆ ಏನು ಸಕ್ಕತ್ತಾಗಿರುತ್ತಲ್ಲ. ಇವಾಗ ತಾನೇ ಎದ್ದಿದ್ದೀನಿ. ಬೆಳಗ್ಗೆ ಎದ್ದು ವಾರ್ಮ್ ವಾಟರ್ ಕುಡಿಯೋದ್ರಿಂದ ನನಗೆ ಡೇ ಫುಲ್ ರಿಫ್ರೆಶಿಂಗ್ ಅನಿಸುತ್ತೆ, ಎನರ್ಜೆಟಿಕ್ ಆಗಿರೋಂಗೆ ಅನಿಸುತ್ತೆ. ಡೈಲಿ ಬೆಳಗ್ಗೆ ಎದ್ದು ಎಲ್ಲರೂ ನೀವು ಕೂಡ ವಾರ್ಮ್ ವಾಟರ್ ಕುಡೀರಿ. ಓಕೆ ಫ್ರೆಂಡ್ಸ್, ಬಿಸಿ ನೀರು ಕುಡಿದು ಖಾಲಿ ಮಾಡಿ ಮತ್ತೆ ಸಿಗ್ತೀನಿ. ಇವಾಗ ನೋಡ್ಬೋದು ನನ್ನ ರೂಮ್ ಫುಲ್ ಮೆಸ್ ಆಗಿದೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್, ನನ್ನ ಮಲ್ಗೋ ಜಾಗ ಈ ಥರ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಫುಲ್ ಎಲ್ಲ ಮೆಸ್ಸಪ್ ಆಗಿಬಿಟ್ಟಿತ್ತು. ಸೊ ಇವಾಗ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಈ ರೂಮಲ್ಲಿರೋದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಬೇಕಷ್ಟೆ. ಫ್ರೆಂಡ್ಸ್, ಇವಾಗ ರೂಮೆಲ್ಲ ಕ್ಲೀನ್ ಮಾಡಿ ಆಯಿತು. ನಾನಿವಾಗ ಹೋಗಿ ಫ್ರೆಶನ್ ಅಪ್ ಆಗಿ ಬರ್ತೀನಿ. ಆಮೇಲೆ ನಾನು ನನ್ನ ಸ್ಕಿನ್ ಕೇರ್ ಬಗ್ಗೆ ಕೂಡ ನಿಮಗೆ ಇವತ್ತು ತೋರಿಸ್ತೀನಿ. ನಾನೇನು ತುಂಬ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ. ಜಸ್ಟ್ ನಾನು ಯೂಸ್ ಮಾಡೋ ಫೇಸ್ ವಾಶ್, ಮಾಯಿಶ್ಚರೈಸರ್ ಇದೆಲ್ಲ ತೋರಿಸ್ತೀನಿ, ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಈಗ ನಾನು ಹೋಗಿ ಫ್ರೆಶನ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಫ್ರೆಶ್ ಅಪ್ ಆಗಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಮನೆಯಲ್ಲೇ ಮಾಡ್ಬೋದಾದಂತಹ ಒಂದು ಓಮ್ ರೆಮಿಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ನಾನು ಏನಕ್ಕೆ ಮಾಡ್ತಾ ಇರೋದಂದರೆ, ನನ್ನ ಲಿಪ್ಸಿಗೆ ನಾನು ಆ್ಯಕ್ಚುಲಿ ವಿಡಿಯೋ ಮಾಡುವಾಗ ರೆಕಗ್ನೈಸ್ ಮಾಡಿದೆ, ತುಂಬ ಡಾರ್ಕ್ ಆಗಿದೆ, ಹಾಗೆ ತುಂಬ ಕ್ರ್ಯಾಕ್ಸ್ ಆಗಿದೆ. ಹಾಗಾಗಿ ನಾನು ಈ ಓಮ್ ಮೇಡ್ ಲಿಪ್ ಸ್ಕ್ರಬ್ನ ಮಾಡ್ಕೊತೀನಿ. ನೀವು ಇದನ್ನ ವೀಕ್ಲಿ ಒನ್ಸ್ ಮಾಡ್ಕೊಬೋದು, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂದರೆ, ಶುಗರ್ ತೊಗೊಂಡಿದ್ದೀನಿ. ನೀವು ಬ್ರೌನ್ ಶುಗರ್ ಬೇಕಿದ್ರೂ ತೊಗೋಬೋದು, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಾಂದರೆ ವೈಟ್ ಶುಗರ್ನೇ ಸ್ವಲ್ಪ ಪೌಡರ್ ಮಾಡಿ ಕೂಡ ತೊಗೊಬೋದು. ಕಂಪ್ಲೀಟ್ ಪೌಡರ್ ಮಾಡಬಾರ್ದು, ಸ್ವಲ್ಪ ಸಾಲ್ಟ್ ಇರುತ್ತಲ್ಲ ಆ ಥರ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಜೇನುತುಪ್ಪ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇವಾಗ ಜೇನುತುಪ್ಪ ಇರಲಿಲ್ಲ, ಹಾಗಾಗಿ ನಾನು ಇದಕ್ಕೆ ತುಪ್ಪ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದಂತ ತೋರಿಸ್ತೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಗೊಂಡು ಈ ಥರ ಲಿಪ್ಸಿಗೆಲ್ಲ ಹಚ್ಕೊಂಡು ಜೆಂಟಲಾಗಿ ಸ್ಕ್ರಬ್ ಮಾಡಬೇಕು. ಸೊ ಇದನ್ನು ನಾನು ಇವಾಗ ಜೆಂಟಲಾಗಿ ಸ್ಕ್ರಬ್ ಮಾಡಿ ಇದನ್ನು ಹೀಗೆ 10 ಮಿನಿಟ್ಸ್ ಬಿಡ್ತೀನಿ. ಇದು ಸ್ವಲ್ಪ ಡ್ರೈ ಆದಮೇಲೆ ನಾನು ಇದನ್ನು ವಾಶೌಟ್ ಮಾಡ್ತೀನಿ ಅಷ್ಟೇ. ಈ ಥರ ನೀವು ವೀಕ್ಲಿ ಒನ್ಸ್ ಟ್ರೈ ಮಾಡ್ಬೋದು. ನಿಮ್ಮ ಲಿಪ್ಸು
ತುಂಬ ಸಾಫ್ಟಾಗುತ್ತೆ, ಹಾಗೆ ಡಾರ್ಕ್ನೆಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಇದನ್ನು ನಾನು ಇವಾಗ 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಬರ್ತೀನಿ. ನಾನು ಇವಾಗ ಹೆಂಗೋ ಫ್ರೆಶನ್ ಅಪ್ ಆಗೋಕ್ಕೆ ಹೋಗ್ತಾ ಇದ್ದೀನಲ್ಲ, ಒಂದೇ ಸತಿ ಫ್ರೆಶನ್ ಅಪ್ ಆಗಿ ಬರ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನೀವು ಇವಾಗ ನೋಡ್ಬೋದು ನಾನು ಫ್ರೆಶನ್ ಅಪ್ ಆಗಿ ಬಂದಿದ್ದೀನಿ. ನಾನಿವತ್ತು ಹೆಡ್ ಬಾತ್ ಮಾಡಿದ್ದೀನಿ. ಓಕೆ, ನಾನಿವಾಗ ನಿಮಗೆ ನಾನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ನಾನು ಯೂಸ್ ಮಾಡೋದು ಬಂದು ಸಿಂಪಲ್ ಅವ್ರದ್ದು ರಿಫ್ರೆಶಿಂಗ್ ಫೇಸ್ ವಾಶ್ ಫಾರ್ ಸ್ಮೂತ್ ಆ್ಯಂಡ್ ಫ್ರೆಶ್ ಸ್ಕಿನ್. ನಾನು ಈ ಫೇಸ್ ವಾಶ್ ಯೂಸ್ ಮಾಡೋದು. ಇದು 100% ಸೋಪ್ ಫ್ರೀ ಆ್ಯಂಡ್ ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್. ಇದರಲ್ಲಿ ನೋ ಕಲರ್ಸ್, ನೋ ಪರ್ಫ್ಯೂಮ್, ನೋ ಹಾರ್ಶ್ ಕೆಮಿಕಲ್ಸ್ ದಟ್ ಕ್ಯಾನ್ ಅಪ್ಸೆಟ್ ಯುವರ್ ಸ್ಕಿನ್ ಅಂತ ಇದೆ. ಸೊ ಇದು ತುಂಬ ಚೆನ್ನಾಗಿದೆ. ಇದು ನಂದು ಸೆಕೆಂಡ್ ಪ್ಯಾಕ್. ಇದು ಕೂಡ ನೀವು ನೋಡ್ಬೋದು ಆಲ್ರೆಡಿ ಖಾಲಿ ಆಗೋಕ್ಕೆ ಬಂದಿದೆ. ನೀವು ಒಂದು ಆರ್ಡರ್ ಮಾಡಬೇಕು. ಇದು ನಾನು ಯೂಸ್ ಮಾಡೋ ಫೇಸ್ ವಾಶ್ ತುಂಬ ಚೆನ್ನಾಗಿದೆ. ನಾನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂತ ನೋಡಿದ್ರಲ್ಲ, ಇವಾಗ ನಾನು ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಕೂಡ ಸಿಂಪಲ್ ಅವ್ರದ್ದೇನೆ. ಆ್ಯಕ್ಚುಲಿ ನಾನು ಇವೆರಡನ್ನೂ ಕಾಂಬೋ ಅಲ್ಲಿ ಪರ್ಚೇಸ್ ಮಾಡಿದ್ದು ಫ್ರಮ್ ನೈಕಾ ಆರ್ ಪರ್ಪಲ್ ಐ ಥಿಂಕ್. ಇದೆರಡು ನಾನು ಕಾಂಬೋ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಬಂದು 150 ml ಇದೆ, ಹಾಗೆ ಮಾಯ್ಶ್ಚರೈಸರ್ ಬಂದು 125 ml ಇದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬಂದು ಹೈಡ್ರೇಟಿಂಗ್ ಲೈಟ್ ಮಾಯ್ಶ್ಚರೈಸರ್ ಅಂತ ಫಾರ್ ಆಲ್ ಡೇ ಲಾಂಗ್ ಹೈಡ್ರೇಷನ್. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಇದು ಕೂಡ ಎಲ್ಲ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಇದು ಲೈಟ್ ವೆಯ್ಟ್ ಆ್ಯಂಡ್ ಫಾಸ್ಟ್ ಅಬ್ಸರ್ವಿಂಗ್ ಮಾಯ್ಶ್ಚರೈಸರ್. ಸೊ ನಾನಿವಾಗ ನಿಮಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ನಾನಿವಾಗ ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ, ಏನೂ ಹಚ್ಚಿಲ್ಲ, ನೀವು ನೋಡ್ಬೋದು. ಸೊ ಇವಾಗ ನಾನು ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ನೋಡ್ಬೋದು ನಾನು ಇಷ್ಟೇ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಇದನ್ನು ಫುಲ್ಲು ಫೇಸಿಗೆಲ್ಲ ಸ್ಪ್ರೆಡ್ ಮಾಡ್ಕೊತೀನಿ. ನೋಡ್ಬೋದು ಇವಾಗ ನಾನು ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ಹ್ಯಾಂಡ್ಸಲ್ಲಿರೋದನ್ನ ವೇಸ್ಟ್ ಮಾಡಬಾರ್ದು. ಸೊ ನಾನು ವಾಪಸ್ ನನ್ನ ಕೈಗೆ ಹಚ್ಕೊತೀನಿ. ನಾನಿವಾಗ ಮಾಯ್ಶ್ಚರೈಸರ್ ಹಚ್ಚಾಗಿದೆ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಅಬ್ಸರ್ವ್ ಆಗಿದೆ ಅಂತ. ಯಾವುದೇ ಥರ ಆಯ್ಲಿ ಆ ಥರ ಏನೂ ಅನಿಸಲ್ಲ, ನೀಟಾಗಿ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ. ಸೊ ನಾನು ಫೇಸ್ ವಾಶ್ ಮಾಡಾದ್ಮೇಲೆ ಈ ಮಾಯ್ಶ್ಚರೈಸರ್ ಹಚ್ಚಿ ನೆಕ್ಸ್ಟ್ ನಾನು ಇಲ್ಲಿ ಈ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ನೋಡ್ಬೋದು ನೀವು. ಇದು ಕೂಡ ಡಾರ್ಕ್ ಲಿಪ್ಸ್ ಇದ್ದರೆ ಲೈಟನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಆಲ್ಮೋಸ್ಟ್ ನಂದು ಖಾಲಿ ಆಗಕ್ಕೆ ಬಂದಿದೆ. ನಾಟ್ ಖಾಲಿ ಆಗಕ್ಕೆ ಬಂದಿಲ್ಲ, ಬಟ್ ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿದೆ. ಅಷ್ಟೇ. ದಿಸ್ ಇಸ್ ಮೈ ಸ್ಕಿನ್ ಕೇರ್ ರೋಟೀನ್. ಸಿಂಪಲ್ ಆಗಿ ನಾನು ಹೀಗೆ ಮಾಡೋದು ಎವ್ರಿ ಡೇ. ನಾನು ಯಾವುದೇ ಥರ ಬೇರೆ ಕ್ರೀಮ್ಸ್ ಅದೆಲ್ಲ ಏನೂ ಹಚ್ಚಕ್ಕೆ ಹೋಗಲ್ಲ. ಜಸ್ಟ್ ಮಾಯ್ಶ್ಚರೈಸರ್ ಹಚ್ಚಿ ಲಿಪ್ ಬಾಮ್ ಹಾಕ್ತೀನಿ. ಇಫ್ ಇನ್ ಕೇಸ್ ನಾನು ಹೊರಗೆ ಹೋಗ್ತಾ ಇದ್ದೀನಿ ಅಂದರೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಷ್ಟೇ. ನೋಡ್ಬೋದು. ಹಾಗೆ ಫ್ರೆಂಡ್ಸ್, ಈ ಲಿಪ್ ಬಾಮ್ ಸ್ಮೆಲ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಇದು ಬಂದು ಬೀಟ್ರೂಟ್ ಲಿಪ್ ಬಾಮ್. ಇದು ನಾನು ಸ್ವಲ್ಪ ಒಂದು 10 grams ಇದೆ. ನಾನಿದು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಒಂದು 5-6 months ಆಯಿತು ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ. ನಿಮ್ಮ ಲಿಪ್ಸ್ನ ಲೈಟನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಸೊಪ್ಪನ್ನ ಹಾರ್ವೆಸ್ಟ್ ಮಾಡೋಣ. ಆಲ್ರೆಡಿ ಸ್ವಲ್ಪ ಮೆಂತ್ಯ ಸೊಪ್ಪಿದೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಪಾಲಕ್ ಹಾಗೆ ಸಬ್ಸಿಗೆ ಸೊಪ್ಪಿದೆ. ಇದನ್ನು ಹಾರ್ವೆಸ್ಟ್ ಮಾಡಿ ಇವತ್ತಿನ ಸಾಂಬಾರಿಗೆ
ಇದನ್ನೇ ಯೂಸ್ ಮಾಡೋದು ನಾವು. ತೋರಿಸ್ತೀನಿ ನಿಮಗೆ ಎಷ್ಟು ಸೊಪ್ಪು ಸಿಗುತ್ತೆ ಏನು ಅಂತ ಹಾರ್ವೆಸ್ಟ್ ಮಾಡಾದ್ಮೇಲೆ. ಫ್ರೆಂಡ್ಸ್, ನೀವು ಇವಾಗ ನೋಡ್ಬೋದು ಹಾರ್ವೆಸ್ಟ್ ಮಾಡಿ ಮುಗ್ದಿದೆ. ಇಷ್ಟು ಸೊಪ್ಪು ಆಗಿದೆ. ಸ್ವಲ್ಪ ಪಾಲಕ್ ಮತ್ತು ಸಬ್ಸಿಗೆ ಆಲ್ರೆಡಿ ಸ್ವಲ್ಪ ಮೆಂತ್ಯ ಇತ್ತು, ನಾನು ನಿಮಗಾಗಲೇ ತೋರಿಸಿದ್ದೇನೆ. ಸೊ ಇದು ನಮ್ಮ ಮನೆಗೆ ಒನ್ ಟೈಮಿಗೆ ಸಫಿಷಿಯೆಂಟ್. ಇಷ್ಟಿದ್ರೆ ಸಾಕಾಗುತ್ತೆ. ನೋಡ್ಬೋದು ನೀವು, ನಮ್ಮ ಮನೆ ಟೆರೆಸ್ ಗಾರ್ಡನಲ್ಲಿ ನಾವು ಬೆಳ್ಕೊಂಡು ತಿನ್ನೋದು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ನೀವು ಯಾರಾದರೂ ಟೆರೆಸ್ ಗಾರ್ಡನಿಂಗ್ ಮಾಡ್ತಾಯಿದ್ದೀರಾ, ನಿಮ್ಮ ವೆಜಿಟೇಬಲ್ಸ್ ಎಲ್ಲ ನೀವೇ ಗ್ರೋ ಮಾಡ್ಕೊಂಡು ತಿಂತಾಯಿದ್ದೀರಾ, ಇದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಮಾರ್ನಿಂಗ್ ರೊಟೀನ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ನಾನು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಾ ಅದನ್ನು ಕೂಡ ನಿಮ್ಮ ಸಜೆಷನ್ಸ್ ಕೊಡಿ. ಐ ಆಮ್ ರೆಡಿ ಟು ಟೇಕ್ ದ ಸಜೆಷನ್ಸ್. ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಆರ್ ವೀಡಿಯೋಸಲ್ಲಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮತ್ತೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲವ್ ಯು ಆಲ್.